ವೀರು ಮಹಾರಾಜರ ಹೆಸರು ಕೇಳಿದ್ರೆ ಸಾಕು, ಹೆಸರು ನುಡಿದ್ರೆ ಸಾಕು. ಈ ಮನುಷ್ಯಾಗ ಬಂದಿರತಕ್ಕಂತ ಕಷ್ಟ ಕಾರ್ಪಣ್ಯಗಳು ಎಷ್ಟೋ ದೂರಾಗಿ ಹೊಂಟಾವ. ಎಷ್ಟೋ ಮಂದಿ ಹೊಲದಾಗ ಹೋಗಿ ನೀರು ಹೇಳಿದ್ರ ಬೋರಕ್ಕ 5-6 ಇಂಚ್ ನೀರು ಬೀಳುವಂತ ಒಂದ ಶಕ್ತಿ ಭಗವಂತ ವೀರು ಮಹಾರಾಜರಿಗೆ ಕೊಟ್ಟಾರ. ಅದಕ್ಕೆ ಅವರ ಲೀಲೆ ಪ್ರಭಾವ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಈಗ ಹಾಡಿನ ಪ್ರಕಾರ ಹೇಳ್ಬೇಕಂದ್ರ ಹಾಡಿ ಹೇಳುವೆ ಸತ್ಯ ಘಟನಾ
ಒಬ್ಬನೇ ಪ್ರಾರ್ಥನೆ. ಹೌದು ಏನಾಗಿದ್ರಿ ಸರ? ಯಾಕಂತ ಕೇಳಿದ್ರೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ ಕೆಲಸನ ಆಗೋಕರ ಕಾಣುವತ್ರಿ. ಹೌದ್ರಿ ಇನ್ನು ಮುಗಿತು ನಮ್ಮ ಗಾಡಿ ನಾವು ಹೊಡಿಬೇಕೇನು 3 ಗಂಟೆ ಹೆಂಗಾತ ಕೇಳಿದ್ರ ಹೆಂಗ್ರಿಪ್ಪ? ವೀರು ಮಹಾರಾಜರ ಹೆಸರು ಕೇಳಿದ್ರೆ ಸಾಕು, ಹೆಸರು ನುಡಿದ್ರೆ ಸಾಕು. ಹೌದು ಈ ಮನುಷ್ಯಾಗ ಬಂದಿರತಕ್ಕಂತ ಕಷ್ಟ ಕಾರ್ಪಣ್ಯಗಳು ಎಷ್ಟೋ ದೂರಾಗಿ ಹೊಂಟಾವ. ಹೊಂಟಾವ್ರಿ ಸರ. ಎಷ್ಟೋ ಮಂದಿ ಹೊಲದಾಗ ಹೋಗಿ ನೀರು ಹೇಳಿದ್ರ ಬೋರಕ್ಕ ಆ 5-6 ಇಂಚ್ ನೀರು ಬೀಳುವಂತ ಒಂದ ಶಕ್ತಿ ಭಗವಂತ ವೀರು ಮಹಾರಾಜರಿಗೆ ಕೊಟ್ಟಾರ. ಅದಕ್ಕೆ ಅವರ ಲೀಲೆ ಪ್ರಭಾವ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಈಗ ಹಾಡಿನ ಪ್ರಕಾರ ಹೇಳ್ಬೇಕಂದ್ರ ನಮ್ಮ ಕಾರ್ಯಮಠ ಅನ್ನತಕ್ಕಂಥದ್ದು ಎಲ್ಲರಿಗೂ ಖೂನ್ ಐತ್ಲ. ಆ ಕಾರ್ಯಮಠದಾಗ ಬಾಬಾ ಸಾಹೇಬ್ ದೇವರಿಗೆ ನಮ್ಮ ಗಜು ಮತ್ತು ನಮ್ಮ ಮಹಾರಾಜರು ಹೋಗಿದ್ರು. ಆ ಹೋದ ಸಂದರ್ಭದೊಳಗ 2 ಕಿಲೋ ಎಣ್ಣೆ ತಗೊಂಡು ಹೋಗಿದ್ರು. 2 ಕಿಲೋ ಎಣ್ಣೆ ತಗೊಂಡು ಹೋಗಿದ್ರು. ಆ ನಂದಾದೇವಿಗೆ ಹಾಕಿದ ಕೂಡ್ಲೇನ ನಂದಾದೇವಿಗೆ ಆ ಎಣ್ಣೆ ಬಿದ್ದು ಆರಾಕ್ ಚಲೋ ಆಯ್ತು. ಆರು ಹೋಯ್ತು. ಪಣತಿ ತುಂಬಿ ಎಣ್ಣೆ ದೀಪ ಆರಕತ್ತು. 6 ಸಂದರ್ಭದೊಳಗ ವೀರು ಮಹಾರಾಜರ ಮನಸ್ಸಿಗೆ ಬಹಳಷ್ಟು ನೋವಾಯ್ತು. ನಾವು ಎಣ್ಣೆ ಹಾಕಿದ ಬತ್ತಿ ಆರಿದ್ರ ಮುಂದೊಂದು ದಿನ ನಮಗ ಶಕುನ ಐತಿ, ಅಪಶಕುನ ಆಗತೈತಿ ಅಂತ ಹೇಳಿ ತಲೆ ಒಳಗೆ ತಗೊಂಡ ಭಗವಂತ ಆರ್ಯದ ದೀಪದ ಕುಡಿಯಾಗಿ ಭಗವಂತ ನೆದರಿಟ್ಟು ನೋಡಿದಾಗ ಆರ್ಯದ ದೀಪ ಉರಿಲಾಕ ಚಲೋ ಆಯ್ತು. ಇದು ಯಾರ ಶಕ್ತಿ ಅಂತ ಕೇಳಿದ್ರೆ ನಮ್ಮ ಪರಮ ಪೂಜ್ಯ ವೀರು ಮಹಾರಾಜರು ಆರ್ಯದ ದೀಪ ಉರಿಸ್ಯಾರ. ಇದೇ ಅದಕ್ಕೆ ಅಂತ ಒಂದು ಒಳ್ಳೆ ಚರಿತ್ರೆಗಳನ್ನ ನಮ್ಮ ದನಪಾಲ ಗುರುಜಿಯವರು ಹೇಳ್ಕೊತ ಬಂದಾರ. ನಮ್ಮ ಬೀರು ಹಾಡ್ಕೊತ ಬಂದಾನ. ನಮ್ಮ ಅತ್ನಿ ಉದ್ದನ್ ಸರ್ ಅವರು ಮಾತಾಡ್ತ ಬಂದಾರ. ನಮ್ಮ ಮುರುಗುಂಡಿ ಹನುಮಂತನನ್ನು ಹಾಡಿ ಬಹಳಷ್ಟು ವರ್ಣನೆ ಮಾಡಿ ಹೇಳ್ಯಾರ. ಅದಕ್ಕೆ ಇವತ್ತು ಮಾತು ಎಲ್ಲಿಗೆ ಬಂದೈತೆ ಕೇಳಿ ಬಾಬಾ ಸಾಬ ದೇವರ